ವರುಣದೇವ ಕೈ ಕೊಟ್ಟಿದ್ರಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗ್ತಾ ಇಲ್ಲ, ಬೆಳೆದಿರುವಂತಹ ಬೆಳೆ ಕೈಗೆ ಬರ್ತಾ ಇಲ್ಲ ಅನ್ನುವಂತಹ ಆತಂಕವನ್ನ ರೈತರು ಎದುರಿಸುತ್ತಿದ್ದಾರೆ. ಈಗ ಕೃಷ್ಣಾ ನದಿಯ ಒಡಲು ಸಂಪೂರ್ಣ ಬರಿದಾಗಿದ್ದು ಹಿಪ್ಪರಗಿ ಬ್ಯಾರೇಜ್ನಲ್ಲೂ ಕೂಡ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಅನ್ನ ತಲುಪಿಬಿಟ್ಟಿದೆಯಂತೆ. ಜಿಲ್ಲೆಯಾದ್ಯಂತ ಬರದ ಛಾಯೆ ಆವರಿಸಿದ್ದು ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಹಾಗಾಗಿ ಇನ್ನು ಮುಂದೆ ನೀರನ್ನ ಉಪಯೋಗಿಸುವಾಗ ಕಾಳಜಿ ಇರಲಿ ಅಂತ ಜಾಗೃತಿ ಮೂಡಿಸಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 6 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಈ ಹಿಪ್ಪರಗಿ ಬ್ಯಾರೇಜ್ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ನೂರಾರು ಹಳ್ಳಿ ಹಾಗೂ ಪಟ್ಟಣಗಳ ಕೋಟ್ಯಾಂತರ ಜೀವಗಳಿಗೆ ಕುಡಿಯುವ ನೀರಿನ ಪ್ರಮುಖ ಆಧಾರ. ಅಷ್ಟೇ ಅಲ್ಲ, ಬರೋಬ್ಬರಿ 74,000 ಹೆಕ್ಟೇರ್ ಕೃಷಿ ಭೂಮಿಯ ಪಾಲಿನ ಜೀವನಾಡಿ. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಎದೆ ನಡ್ಗತ್ತೆ. ಬ್ಯಾರೇಜ್ನ ಲೈವ್ ಸ್ಟೋರೇಜ್ ಸಂಪೂರ್ಣ ನಿಲ್ಲಾಗಿದ್ದು ಕೇವಲ 0.76 ಟಿಎಂಸಿ ಡೆಡ್ ಸ್ಟೋರೇಜ್ ಮಾತ್ರ ಬಾಕಿ ಇದೆ. ಕೃಷ್ಣೆಗೆ ಒಳಹರಿವು ಸಂಪೂರ್ಣ ಬಂದಾಗಿದೆ. ಹೀಗಾಗಿ ನೀರನ್ನ ದುರ್ಬಳಕೆ ಮಾಡದೆ ಅತ್ಯಂತ ಮಿತವಾಗಿ ಬಳಸುವಂತೆ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಕರ್ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ ಅಂದ್ರೆ ನಮ್ಮ ಉಪವಿಭಾಗದ ಹಿಪ್ಪರಗಿ ಮತ್ತು ಆಲ್ಮಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಸಹ ಗ್ರಾಸ್ ಈಗ ಸದ್ಯ ಸ್ಟೋರೇಜ್ ಇರೋದು 0.84 TMC. ಅದರಲ್ಲಿ ಲೈವ್ ಸ್ಟೋರೇಜ್ 0.04 TMC ಅಂತಂದರೆ ಓನ್ಲಿ 0.76% ನೀರು ಮಾತ್ರ ನಮಗೆ ಇರ್ತದೆ. ಇಲ್ಲಿಯೂ ಸಹ ನೀರಿನ ಔಟ್ಫ್ಲೋ ಏನಿದೆ, ಇನ್ಫ್ಲೋನೂ ಇಲ್ಲ, ಔಟ್ಫ್ಲೋನೂ ನಮಗೆ ಬರ್ತಾ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ಇರೋದು ಕಂಡುಬರ್ತದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಹಿಪ್ಪರಗಿ ಬ್ಯಾರೇಜ್ನಲ್ಲಿ 3.5 ಟಿಎಂಸಿ ನೀರಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಉಲ್ಟಾ ಆಗಿದೆ. ಇತ್ತ ಮಳೆಯ ಪ್ರಮಾಣವು ಪಾತಾಳಕ್ಕೆ ಕುಸಿದಿದೆ. ಜೂನ್ 23ರವರೆಗೆ ಜಿಲ್ಲೆಯಲ್ಲಿ ಕೇವಲ 165.2 ಮಿಲಿಮೀಟರ್ ಮಳೆಯಾಗಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 75 ಮಿಲಿಮೀಟರ್ನಷ್ಟು ಮಳೆ ಕೊರತೆಯಾಗಿದೆ. ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಕಂಗೆಟ್ಟಿವೆ. ಇತ್ತ ಕುಡಿಯುವ ನೀರು ಮತ್ತು ಜಾನುವಾರುಗಳ ಮೇವಿಗೂ ಹಾಹಾಕಾರ ಶುರುವಾಗುವ ಭೀತಿ ಎದುರಾಗಿದೆ. ಮುಂದೆ ಇದ್ರೊಳಗೆ ಏನಂತಿ ಮ್ಯಾಜಿನ್ ಫ್ಯಾಕ್ಟ್ರಿಯಿಂದ ಕೆಮಿಕಲ್ ನೀರು ಮಿಕ್ಸ್ ಆತಂದ್ರು ನಮ್ದು ಒಟ್ಟ ಅದರ ಜೀವನನ ಬೇಡ, ಆಮಣಿಯಾಗಿ ಹೋಗೈತಿ. ಕೆಂಪು ನೀರು ಹಾಕವು, ಮಳ್ಳಿ ನೀರು ಬಂದು ಕೂಡ್ತೈತಿ. ಆ ಉಪ್ಪು ನೀರು, ಮಳ್ಳಿ ನೀರು ಅದ್ರೊಳಗೆ ನಮ್ಮ ದಿನಬಳಕೆ ಅದ ದನಗಳ ನೀರು ಕುಡಿದು. ಹಿಂಗಾಗಿ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಗಂಭೀರ ಆಗೈತಿ ಇಲ್ಲಿ. ಮತ್ತು ಎಲ್ಲ ಕೃಷ್ಣಾ ನದಿ ದಂಡಿಗೆ ಏನದಾವ, ಎಲ್ಲ ಹೊಳಿ ಬತ್ತುವುದರಿಂದ ಇದ್ದು ಬೆಳೆಯಲ್ಲ, ಒಣಿಗೆ ಎಲ್ಲರಿಗೂ ನೀರು ಕುಡಿ ನೀರಿಂದ ಭಾಳ ದೊಡ್ಡ ಸಮಸ್ಯೆ ಆಗೈತಿ. ಒಟ್ಟಾರೆ ಮುಂಗಾರು ವೈಫಲ್ಯದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರದ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಿಪ್ಪರಗಿ ಬ್ಯಾರೇಜ್ ಡೆಡ್ ಸ್ಟೋರೇಜ್ ತಲುಪಿರುವುದು ಮುಂದಿನ ದಿನಗಳಲ್ಲಿ ನೀರಿನ ಬಿಕ್ಕಟ್ಟಿನ ಎಚ್ಚರಿಕೆ ಗಂಟೆಯಾಗಿದೆ. ಇದೀಗ ರೈತರ ದೃಷ್ಟಿ ಆಕಾಶದತ್ತ ನೆಟ್ಟಿದ್ದು ಉತ್ತಮ ಮಳೆಯೊಂದೇ ಈ ಸಂಕಷ್ಟದಿಂದ ಹೊರಬರಲು ಪರಿಹಾರ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.